ಪಾವಗಡ ಪಟ್ಟಣದ ಬಾಪೂಜಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಮುದ್ದಯ್ಯ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಲಾಗಿತ್ತು. ಮುದ್ದಯ್ಯ ಅವರು 28 ವರ್ಷಗಳ ಕಾಲ ಸತತವಾಗಿ ವಿದ್ಯಾರ್ಥಿಗಳ ಶಿಕ್ಷಣ ಹಾಗೂ ಕಾಲೇಜಿನ ಅಭಿವೃದ್ಧಿಗೆ ತಮ್ಮ ಅಮೂಲ್ಯ ಸೇವೆಯನ್ನ ಸಲ್ಲಿಸಿದ್ದು ಸನ್ಮಾನವನ್ನ ಮಾಡಲಾಯಿತು. ಈ ವೇಳೆ ವಾಲ್ಮೀಕಿ ಸಂಜಯ್ ಕುಮಾರ್ ಸ್ವಾಮೀಜಿ, ನಿವೃತ್ತ ಪ್ರಾಂಶುಪಾಲ ಬಸವಲಿಂಗಪ್ಪ, ತುಮಕೂರು ಬಾಪೂಜಿ ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಕೃಷ್ಣಮೂರ್ತಿ, ವಾಲ್ಮೀಕಿ ಜಾಗೃತಿ ವೇದಿಕೆಯ ಅಧ್ಯಕ್ಷ ಪಾಳೆಗಾರ ಲೋಕೇಶ್ ಸೇರಿ ಹಳೆಯ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ನಿವೃತ್ತ ಪ್ರಾಂಶುಪಾಲ ಮುದ್ದಯ್ಯ, ನನ್ನ ವೃತ್ತಿ ಜೀವನದಲ್ಲಿ ಸಹಕರಿಸಿದ ಪ್ರತಿಯೊಬ್ಬರಿಗೂ ನಾನು ಋಣಿಯಾಗಿದ್ದೇನೆ. ಪಾಶ್ಚಿಮಾತ್ಯ ಸಂಸ್ಕೃತಿಗಳನ್ನು ಅಳವಡಿಸಿಕೊಳ್ಳುವ ಬದಲು ಭಾರತೀಯ ಪರಂಪರೆಯನ್ನ ಉಳಿಸಿ ಬೆಳೆಸಿ ಮುಂದುವರಿಸಲು ನಾನು ಎಲ್ಲರಿಗೂ ಕರೆ ನೀಡುತ್ತೇನೆ ಅಂತ ಹೇಳಿದರು. ಶಿಕ್ಷಣ ಅಂದ್ರೆ ಏನು ಅಂತ ಒಂದು ಹೇಳ್ತಾರೆ. ಶಿಕ್ಷಣ ಅಂದ್ರೆ ಕೇವಲ ಅಕ್ಷರ ಕಲಿಯತಕ್ಕಂಥದ್ದು ಅಲ್ಲ, ಓದು ಬರಹ ಅಲ್ಲ, ಮಾನವೀಯ ಮೌಲ್ಯಗಳನ್ನು ಉಳಿಸ್ಕೊಳ್ತಕ್ಕಂಥದ್ದು ಅಂತ. ಮಾನವೀಯ ಮೌಲ್ಯಗಳು ಅಂತಂದ್ರೆ ಏನು? ಇನ್ನೊಬ್ಬರ ಹಕ್ಕನ್ನು ನಾವು ಗೌರವಿಸಬೇಕು, ಇನ್ನೊಬ್ಬರನ್ನ ಸಮಾನರನ್ನಾಗಿ ಕಾಣಬೇಕು, ಪ್ರತಿಯೊಬ್ಬರನ್ನು ಸಮಾನತೆ ಇದೆ ಅಂತಕ್ಕಂಥ ಒಂದು ಭಾವನೆ ಬರಬೇಕು. ನನ್ನಂತೆ ಬದುಕ್ತಕ್ಕಂಥ ಸ್ವತಂತ್ರ ಐತೆ ಅವನಿಗೆ, ನನ್ನಂತೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಒಂದು ಸ್ವತಂತ್ರ ಐತೆ ಅವನಿಗೆ. ಕರ್ತವ್ಯಗಳು ಹಲವು ಏನಿದಾವೆ, ಆ ಕರ್ತವ್ಯಗಳನ್ನ ತಿಳಿಸ್ತಕ್ಕಂಥದ್ದೇ ವಿದ್ಯಾಭ್ಯಾಸ. ಮಾಜಿ ಶಾಸಕ ಬಾಪೂಜಿ ವಿದ್ಯಾಸಂಸ್ಥೆಗಳ ಕಾರ್ಯದರ್ಶಿಯಾದ ಉಗ್ರ ನರಸಿಂಹಪ್ಪ ಮಾತನಾಡಿ ಮುದ್ದಯ್ಯ ಅವರ ಕೊಡುಗೆಗಳ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದರು. ಮುದ್ದಯ್ಯ ಅವರ ಶ್ರಮದಿಂದ ಬಾಪೂಜಿ ಕಾಲೇಜು ಉತ್ತಮ ಶೈಕ್ಷಣಿಕ ಕೇಂದ್ರವಾಗಿ ಬೆಳೆಯಿತು. ಅವರ ಪ್ರಯತ್ನಗಳು ಅನೇಕ ವಿದ್ಯಾರ್ಥಿಗಳಿಗೆ ದಾರಿ ತೋರಿಸಿವೆ ಅಂದರು. ತಾಯಿ ತಂದೆ ಇದ್ದಂಗೆ, ತಾಯಿ ತಂದೆಗೆ ಎಷ್ಟು ನಾವು ಪ್ರಾಮುಖ್ಯತೆ ಕೊಡ್ತೀವೋ ಅದು ವಿದ್ಯೆ ಕೊಟ್ಟಾಗ ಆಗುತ್ತೆ. ವಿದ್ಯಾಭ್ಯಾಸನೂ ವಿಶ್ವದ ಮೂಲ. ದೇವರಿರ್ಬೋದು, ದೈವರಿರ್ಬೋದು, ವಿದ್ಯೆ ತಲೆಬಾಗಿಸ್ತಾರಿಲ್ಲ, ಯಾವುದಕ್ಕೂ ತಲೆಬಾಗಿಸ್ತಾರೆ. ಇವತ್ತು ಶ್ರೀಮಂತರು ಎಷ್ಟಿದ್ರು ಶ್ರೀಮಂತರು ಒಂದು ಹೊತ್ತು, ಆದರೆ ವಿದ್ಯೆ 60. ಸಾಯೋ ತನಕ ವಿದ್ಯೆ ಕೊಂಡಾಡ್ಕೊಂಡು ಹೋಗುತ್ತೆ. ವಿದ್ಯಾವಂತ ಸಾವು ಸಮಯಕ್ಕೂ ಇವ ಪಾಪ ವಿದ್ಯಾವಂತನಪ್ಪ, ಒಳ್ಳೆ ಇದು ಜ್ಞಾನವನ್ನು, ಒಳ್ಳೆ ಜ್ಞಾನಿ ಅಂಗನವರು ಓದ್ರು ಸಹ ಒಂದು ಹಾದಿಯಲ್ಲಿ ವಿದ್ಯೆಗಾಗಿ ನಾನು ಕೆಲವು ದಾರಿಗಳನ್ನ ಮುಂದುವರಿಸ್ಕೊಂಡು ಹೋಗಿದ್ದೀನಿ. ಯಾಕಂದರೆ ಈ ತಾಲೂಕಿನಲ್ಲಿ ಮಕ್ಕಳು ಮತ್ತು ವಿದ್ಯಾವಂತರು ಇದ್ದರೂ ಸಹ ಅವ್ರಿಗೆ ಅವಕಾಶ ಇಲ್ಲದೆ ಸ್ವಲ್ಪ ವಿದ್ಯೆಗಳನ್ನು ಕೊಂಡ್ಕೊಳ್ಸೋರು. ಮುದ್ದಯ್ಯ ಅವರ ಸಾಧನೆಗಳನ್ನು ಸ್ಮರಿಸುವ ಈ ಕಾರ್ಯಕ್ರಮದಲ್ಲಿ ಕೃತಜ್ಞತೆ ಹಾಗೂ ಗೌರವದ ಭಾವನೆ ವ್ಯಕ್ತವಾಗಿದ್ದು, ಭವಿಷ್ಯದಲ್ಲಿ ಹೊಸ ದಾರಿಯ ಶಿಕ್ಷಣದ ಮೇಲೆ ಬೆಳಕು ಚೆಲ್ಲುವಂತೆ ಹಾರೈಸಿದರು. ಇಮ್ರಾನುಲ್ಲಾ, ಪ್ರಜಾಶಕ್ತಿ ಟಿವಿ, ಪಾವಗಡ.